ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 305ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಕಾರ್ತೀಕ ಮಾಸದ ಒಂದು ಕೊನೆಯ ಭಾಗದಲ್ಲಿ ನಾವೆಲ್ಲರಿದ್ದೇವೆ. ಈ ಒಂದು ಪರ್ವಕಾಲದಲ್ಲಿ ಆಚಾರ್ಯರಿಂದ ನೇರ ಶಿಷ್ಯತ್ವವನ್ನು ಪಡೆದ ಮತ್ತು ಪೀಠಾರೋಹಣ ಮಾಡಿದಂಥ ಪದ್ಮನಾಭ ತೀರ್ಥರ ಆರಾಧನೆ ಮತ್ತು ಕಳೆದ 3-4 ದಿನಗಳಿಂದ ಮಾನವಿಯಲ್ಲಿ ಶ್ರೀ ನಾರಾಯಣ ತೀರ್ಥರಂಥ ಶ್ರೀಪಾದರ ಒಂದು ಆರಾಧನೆ ಕೂಡ ವೈಭವದಿಂದ ನಡೀತು. ಆ ನಾರಾಯಣ ತೀರ್ಥರು ಅಂತ ಹೇಳಿದರೆ ಪೂರ್ವಾಶ್ರಮದಲ್ಲಿ ಅವರ ಹೆಸರು ಶ್ರೀನಿವಾಸ ಮೂರ್ತಿಗಳಂತ ಹೇಳಿ. ಭೀಮಸೇನ ರಾಯರ ಮಕ್ಕಳು. ಭೀಮಸೇನ ರಾಯರು ಯಾರು ಅಂತ ಹೇಳಿದರೆ 150 ವರ್ಷಗಳಿಗೆ ಒಡೆಯರ ಕಾಲದಲ್ಲಿ ಆಸ್ಥಾನ ಪಂಡಿತರಾಗಿದ್ದರು. ಆ ಆಸ್ಥಾನ ಪಂಡಿತರಾಗಿದ್ದಾಗ ಅವರ ಧರ್ಮಪತ್ನಿ ಜಾನಕಿಬಾಯಿ ಅಂತೇಳಿ ನಂಜನಗೂಡಿಗೆ ಹೋಗಿ ಕಳಲೆ ಗ್ರಾಮದಲ್ಲಿ ವಾಸವಾಗಿದ್ದ ಆ ದಂಪತಿಗಳು ಆ ನಂಜನಗೂಡಿಯಿಂದ ಹೋಗಿ ಕಾಲಕ್ಕೆ ಆಕೆ ಪ್ರಸವ ವೇದನಾಗಿ ಆಕೆಗೆ ಒಂದು ಕೂಸು ಹುಟ್ಟುತ್ತದೆ. ಕೂಸು ಹುಟ್ಟ ಕಾಲಕ್ಕೆ ಅದು ಉಸಿರೇ ಇರೋದಿಲ್ಲ, ಉಸಿರು ನಿಂತು ಬಿಟ್ಟಿರ್ತದೆ. ಬಹಳ ಗಾಬರಿಯಾಗಿ ದಂಪತಿಗಳು ಇದು ಗಲಾಟೆ ಮಾಡಬಾರ್ದು ಅಂಥೇಳಿ ಒಂದು ವಸ್ತ್ರದಲ್ಲಿ ಸುತ್ತಿ ಆ ಚಕ್ಕಡಿಯಲ್ಲಿ ಇಟ್ಕೊಂಡು ತಮ್ಮ ಊರಿಗೆ ಹೋಗೋ ಕಾಲಕ್ಕೆ ಶ್ರೀನಿವಾಸನ ಬೇಡಿಕತ್ತಾರೆ. ಶ್ರೀನಿವಾಸ ನೀನು ಇಷ್ಟು ಸೇವೆ ಮಾಡಬೇಕು, ಪುತ್ರ ಸಂತಾನ ಬೇಕಂತ ಹೇಳಿ ಆ ಪುತ್ರ ಸಂತಾನ ಕೊಟ್ಟು ಉಸಿರೇ ಆಡ್ತಾ ಇಲ್ಲ ಅಂತ ಹೇಳಿದಾಗ ಸಾಕ್ಷಾತ್ ಶ್ರೀನಿವಾಸ ದೇವರು ಮತ್ತು ಆ ಕೂಸಿಗೆ ಒಂದು ಉಸಿರು ಕೊಟ್ಟು ಅದಕ್ಕೆ ಜೀವಂತ ಮಾಡ್ತಾ ಇರುತ್ತೆ. ಅದು ಸುತ್ತಿದ ವಸ್ತ್ರ ತೆಗೆದು ನೋಡ್ತಾರೆ, ಕೂಸು ನಗುತ್ತಾ ಬಹಳ ಆನಂದವಾಗಿರ್ತದೆ. ಆವಾಗ ಅದಕ್ಕೆ ಶ್ರೀನಿವಾಸ ಅಂತೇಳಿ ಹೇಳ್ತಾರೆ. ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿರುತ್ತದೆ. ಅದಾದ ನಂತರ ಆ ದ್ವಾರಕಾಬಾಯಿ ಅಂತಕ್ಕಂಥ ಒಂದು ಕನ್ಯೆ ಒಳಗೆ ಶಿವಮೊಗ್ಗದಲ್ಲಿ ಮದುವೆ ಆಗ್ತದೆ. ಆದರೆ ಅವರು ಸುಬೇದಾರ್ ಅಂತೇಳಿ, ಯಾಕಂದರೆ ಮಿಲಿಟ್ರಿ ಸೇರಿಬಿಟ್ಟಿರ್ತಾರೆ ಒಡೆಯರವರು. ನಿಮ್ಮ ಮಗನ ಒಂದು ಒಳ್ಳೆಯ ಹೈಟು ಪರ್ಸನಾಲಿಟಿ ನೋಡಿದರೆ ಇವರು ಮಿಲಿಟ್ರಿಗೆ ಯೋಗ್ಯ ವ್ಯಕ್ತಿ ಅಂತ ಹೇಳಿ ಅವರನ್ನು ಮಿಲಿಟ್ರಿ ಸೇರಿಸಿದವರೇ ಒಡೆಯರವರು. ಅಲ್ಲಿ ಮುಂದೆ ಸುಬೇದಾರ್ ಅಂತ ಹೇಳಿ ಪ್ರಮೋಷನ್ ಆದಾಗ ಅವರು ಎಷ್ಟೇ ಒಂದು ಮಿಲಿಟ್ರಿಯಲ್ಲಿದ್ದರೂ ಕೂಡ ಪ್ರತಿನಿತ್ಯ ಧಾರ್ಮಿಕ ವಿಧಾನಗಳೇನಿದೆ ಮಾಧ್ವ ಸಂಪ್ರದಾಯದ ಪ್ರಕಾರ ಮಾಡ್ತಾ ಇರ್ತಾರೆ. ಒಂದು ಸಾರಿ ಆಷಾಢ ಏಕಾದಶಿ ಜಾಗರಣೆಯಲ್ಲಿ ಭಾಗವಹಿಸ್ತಾರೆ. ಮುಂಜಾನೆ ಪಾರಾಯಣ ಮಾಡಿ ಅವ್ರ ಆಫೀಸಿಗೆ ಹೋಗಬೇಕು. ಆದರೆ ಆ ಬೆಳತನಕ ನಿದ್ದೆಗೆಟ್ಟೋದ್ರಿಂದ ಪಾರಾಯಣ ಮಾಡಿದ ನಂತರ ಸ್ವಲ್ಪ ನಿದ್ದೆ ಬರ್ತದೆ. ನಿದ್ದೆ ಬಂದು ಆಗಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆಗೆ ಅವರು ಎಚ್ಚರಾಗಿ ಅಯ್ಯೋ ಇವತ್ತು ನಾನು ಆಫೀಸಿಗೆ ಹೋಗಬೇಕಾಗಿತ್ತು, ರಜೆ ಇಲ್ಲ ಅಂತ ಹೇಳಿ ಅಲ್ಲಿ ಹೋದರೆ ಸೀದಾ ಹೋಗಿ ಅಲ್ಲಿ ತಮ್ಮ ಹೆಚ್ಚುವರಿ ಅಧಿಕಾರಿಯನ್ನು ಭೇಟಿಯಾದಾಗ ತಡವಾಯಿತು, ಕ್ಷಮಿಸಬೇಕು ಅಂತ ಕೇಳಿದಾಗ ಎಲ್ಲಿ ತಡವಾಯಿತು, ಎಂದು ಏನು ಕತಿ, ಯಾವ ರೀತಿ ಮಾತಾಡ್ತಿದ್ದೀರಿ, ನೀವು ಬೆಳಗ್ಗೆ ಬಂದು 6:15ಗೆ ಸಹಿ ಹಾಕಿದ್ದೀರಿ ಅಂತ ಹೇಳಿ ಆ ಒಂದು ಹಾಜರಿ ಪುಸ್ತಕ ತೋರಿಸ್ತಾರಂತೆ. ನಿಜವಾಗಲೂ ಭಗವಂತ ಅವರ ರೂಪದಿಂದ ಬಂದು ಅವರ ಕಾರ್ಯವನ್ನು ಆ ಮಿಲಿಟ್ರಿಯಲ್ಲಿ ಮಾಡಿರ್ತಾನೆ. ಅವಾಗ ಅವರಿಗೆ ಅನಿಸ್ತದೆ ಸಾಕ್ಷಾತ್ ಭಗವಂತನೇ ನನ್ನ ಕೆಲಸವನ್ನು ತಾನು ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ನಂದು ಅಂಥೇಳಿ ಅವತ್ತೇ ಆ ಮಿಲಿಟ್ರಿ ಪದವಿಗೆ ಒಂದು ರಾಜೀನಾಮೆ ಕೊಟ್ಟು ಆ ಭಗವಂತನ ಒಂದು ವಿಶೇಷ ಅನುಗ್ರಹ ಪಾತ್ರರಾಗಿ ಸನ್ಯಾಸ ಸ್ವೀಕಾರ ಮಾಡ್ತಾರೆ. ತಮ್ಮ ಮುಂದಿನ ಇಡೀ ಜನ್ಮವನ್ನು ಆ ಸನ್ಯಾಸಿ ದೀಕ್ಷೆಯಲ್ಲಿ ಆ ಭಗವಂತನ ಏನು ಮೂರ್ತಿಗಳಿರ್ತದೆ ಆ ಮೂರ್ತಿಗಳ ಪೂಜೆ ಮಾಡ್ತಾ ಸಂಸ್ಥಾನ ಪೂಜೆಯಾಗಿ ಬರ್ತಾ ಅವರು ಮಾನವಿಗೆ ಬಂದಾಗ ಮಾನವಿಗೆ ಅವರು ಬಹಳ ಆ ಸ್ಥಳ ನೋಡಿ ನಾನು ಇಲ್ಲೇ ಇರಬೇಕಂತ ಹೇಳಿ ತಾವಿದ್ದಾಗೆ ತಮ್ಮ ವೃಂದಾವನ ಇಲ್ಲಿ ಆಗಬೇಕಂಥೇಳಿ ಆ ಸಂಶೋಧನೆ ಮಾಡಿ ಆ ಸ್ಥಳ ತೋರಿಸಿರು. ಆ ಸ್ಥಳದಲ್ಲಿ ಹನುಮಂತ ದೇವರ ಒಂದು ಬಂಡೆಯಲ್ಲಿ ಕೂಡ ಉದ್ಭವವಾಗಿದ್ದಾನೆ. ಅಂಥ ಪರಮ ಪವಿತ್ರ ಸ್ಥಳ ಮಾನವಿ ಅಂದ್ಕೂಡಲೇ ನಮಗೆ ನೆನಪಾಗುವುದು ಜಗನ್ನಾಥ ದಾಸರು. ಎರಡನೇ ನಮ್ಮ ನೆನಪಾಗೋದು ನಾರಾಯಣ ತೀರ್ಥರ ಆಶ್ರಮ ಅಂಥೇಳಿ ಇವತ್ತಿಗೂ ಬಹಳ ಪ್ರಖ್ಯಾತ ಆಗಿರ್ತಕ್ಕಂಥ ಯಾರೇ ಮಾನವಿ ಬಂದರೂ ಕೂಡ ಜಗನ್ನಾಥದಾಸರ ದರ್ಶನ ನಂತರ ಆ ನಾರಾಯಣ ತೀರ್ಥರ ಆಶ್ರಮಕ್ಕೆ ಹೋಗಿ ಆ ವೃಂದಾವನದ ದರ್ಶನ ಮಾಡ್ತಾರೆ. ಆ ನಾರಾಯಣ ತೀರ್ಥರ ಸಾಧಾರಣ ಒಂದು 10-15 ವರ್ಷ ನಿರಂತರವಾಗಿ ಸೇವೆ ಮಾಡಿದ ಭಾಗ್ಯ ನಮ್ಮ ತಂದೆಯವರಿಗೆ ಸಲ್ತಾ ಇದೆ. ಅವರು ಕಲ್ಲೂರಿಗೆ ಬಂದಾಗ ಮಾನವಿ ಹೋದಾಗ ಎಲ್ಲೆಲ್ಲಿ ಅವರಿಗೆ ಪುರುಷ ಸಿಗ್ತಿತ್ತೋ ನಾರಾಯಣ ತೀರ್ಥರನ್ನು ಎಡಬಿಡದೆ ಸೇವೆ ಮಾಡಿದರು.
ಅಂಥ ಸೇವೆ ಮಾಡಿದ ಫಲವಾಗಿ ಇವತ್ತು ನಮ್ಮ ಕುಟುಂಬ ಒಳ್ಳೆಯ ರೀತಿಯಿಂದ ಸೌಖ್ಯವಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ ಆರೋಗ್ಯಭರಿತವಾಗಿ ನಡೀಲಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ತಂದೆಯವರು ನಾರಾಯಣ ತೀರ್ಥರ ಸೇವೆ ಮಾಡಿದ ಒಂದು ಭಾಗ್ಯದ ಪ್ರತೀಕವಾಗಿ ಇವತ್ತು ನಡೀತಾ ಇದೆ. ಅಂತಹ ನಾರಾಯಣ ತೀರ್ಥರ ಸ್ಮರಣೆಯನ್ನು ಮಾಡೋಣ. ಯಾರಾದರೂ ಮಾನವಿ ಹೋದರೆ ನಾರಾಯಣ ತೀರ್ಥರ ಒಂದು ವೃಂದಾವನ ದರ್ಶನ ಮಾಡಿಕೊಂಡು ಬನ್ನಿ. ಯಾಕಂದರೆ ಅವರ ಕಲಾಕರ್ಷಣ ಕಾಲಕ್ಕೆ ಎಷ್ಟೋ ಜನರಿಗೆ ಆ ವೃಂದಾವನ ಸ್ಥಳ ಗೊತ್ತಿಲ್ಲದ ಕಾಲಕ್ಕೆ ಆ ವೃಂದಾವನ ಸ್ಥಳದಲ್ಲಿ ಕಲಾಕರ್ಷಣ ಭೂಮಿಯಿಂದ ತೆಗೆದು ಅಲ್ಲಿ ಇಟ್ಟಾಗ ಎಷ್ಟೋ ಜನರಿಗೆ ಹಾದಿ ಗೊತ್ತಿಲ್ಲದಾಗ ಅವರೇ ಸಾಕ್ಷಾತ್ತಾಗಿ ಒಂದು ರೂಪದಿಂದ ಬಂದು ಜನರಿಗೆ ಹಾದಿ ತೋರಿಸಿದಂತ ಅಲ್ಲಿ ಹೋಗ್ರಿ, ಅಲ್ಲಿ ಕಲಾಕರ್ಷಣೆ ನಡೀತಿದೆ ಅಂತ ಹೇಳಿ ಅವ್ರು ಬಂದು ನೋಡ್ತಾರೆ. ಅಲ್ಲಿನ ಆ ಕಲಾಕರ್ಷಣೆ ಇದ್ದ ವ್ಯಕ್ತಿ ಮತ್ತು ತಮಗೆ ದಾರಿ ತೋರಿಸಿದ ವ್ಯಕ್ತಿ ಒಂದೇ ರೀತಿ. ಅಷ್ಟು ಜನರಿಗೆ ಆ ಕಾಲುವೆಯ ದಂಡಿ ಮೇಲೆ ನಿಂತು ಎಲ್ಲರಿಗೆ ಇಂಥಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಅಂತ ತೋರಿಸಿದ ಮಾರ್ಗದರ್ಶಿಗಳು ಅಂತ ಹೇಳಿದ್ರೆ ನಮ್ಮ ನಾರಾಯಣ ತೀರ್ಥ ಶ್ರೀಪಾದಂಗಳವರು. ಅವರ ಪೂಜೆ, ಅವರ ವೈಭವ, ಅವರ ಒಂದು ಉಪನ್ಯಾಸದ ಶೈಲಿ, ಅವರು ಶಿಷ್ಯರಿಗೆ ನೋಡ್ತಕ್ಕಂಥ ಒಂದು ಪ್ರೀತಿ ಇವತ್ತಿಗೂ ನಮ್ಮ ಕಣ್ಮುಂದೆ ಸಾಗಿ ಬರ್ತಾ ಇದೆ. ಅವರ ದರ್ಶನ ಮಾಡಿದ್ದೇನೆ. ಅವರ ಕಲಾಕರ್ಷಣೆ ಕಾರ್ಯಕ್ರಮ ಕೂಡ ನನಗೆ ಹೋಗ್ತಕ್ಕಂಥ ಭಾಗ್ಯ ಕೂಡ ಸಿಕ್ಕಿತ್ತು. ಅಂಥ ಪುಣ್ಯಾತ್ಮನ ಸ್ಮರಣೆ ಮಾಡ್ತಾ ಎರಡನೇದಾಗಿ ಪದ್ಮನಾಭ ತೀರ್ಥರಂದರೆ ಆಚಾರ್ಯರ ನೇರ ಪರಂಪರೆಯಲ್ಲಿ ಪ್ರಥಮ ಶಿಷ್ಯರು. ಇವತ್ತು ವೃಂದಾವನ ಕಾನ್ಸೆಪ್ಟ್ ನಾವೇನು ನೋಡಬೇಕಾದ್ರೆ ಆ ಪದ್ಮನಾಭ ತೀರ್ಥರಂತೆ ಪ್ರಾರಂಭ ಹೋಗ್ತದೆ. ಯಾಕಂತ ಹೇಳಿದ್ರೆ ಆಚಾರ್ಯರು ಬದಲಿಗೆ ತೆರಳುವ ಕಾಲಕ್ಕೆ 4 ಜನರಿಗೆ ಏಕಕಾಲಕ್ಕೆ ಸನ್ಯಾಸತ್ವ ಕೊಟ್ಟರಂತೆ. ಮೊದಲಿಗೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷುಭ ತೀರ್ಥರಿಗೆ ಸನ್ಯಾಸವನ್ನು ಕೊಟ್ಟವರು ಆಚಾರ್ಯ ಮಧ್ವರು. ನಂತರ ಆ ಪೀಠಾಧಿಪತಿ ತಮ್ಮ ಸಂಸ್ಥಾನವನ್ನು ಬದಲಿ ಹೋಗಲಿಕ್ಕೆ ಇವರು ಕೈಯ ಕೊಟ್ಟರಂತೆ. ಗೋಪಿನಾಥ ಅಂತಕ್ಕಂಥ ಒಂದು ಪ್ರತಿಮೆಯನ್ನು ಕೂಡ ಇವರಿಗೆ ಕೊಟ್ಟರು. ಮುಂದೆ ಆ ಪದ್ಮನಾಭ ತೀರ್ಥರು ಒಂದು ಮಠವನ್ನು ಸ್ಥಾಪನೆ ಮಾಡಿದರು. ಇವತ್ತಿಗೆ ನೀವು ಶ್ರೀಪಾದರಾಜ ಮಠ ಅಂತ ಏನು ನೋಡ್ತಾ ಇದ್ದೀವಿ ಅದನ್ನು ಪೂರ್ವದಲ್ಲಿ ಸ್ಥಾಪನೆ ಮಾಡಿದಂಥ ಕೀರ್ತಿ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಸಾಧಾರಣ 10ರಿಂದ 11 ಗ್ರಂಥಗಳನ್ನು ಸ್ವತಂತ್ರವಾಗಿ ರಚನೆ ಮಾಡಿದ್ದಾರೆ. ನಿಜವಾಗಲೂ ಪದ್ಮನಾಭ ತೀರ್ಥರ ಅಂತ ಹೇಳಿದ್ರೆ ನಾವು ಅವರ ಕೃತಿಗಳನ್ನು ಸ್ಮರಣೆ ಮಾಡಬೇಕು, ಅವರ ಮಹಿಮೆಯನ್ನು ತಿಳ್ಕೊಳ್ಬೇಕು, ಅವರ ಸಾಧನೆಯನ್ನು ತಿಳ್ಕೋಬೇಕು, ಅವರ ಪರಂಪರೆಯನ್ನು ತಿಳ್ಕೊಂಡಾಗ ನಾವು ಪದ್ಮನಾಭ ತೀರ್ಥರ ಆರಾಧನೆ ಮಾಡಿದ ಭಾಗ್ಯ ದೊರಕುತ್ತದೆ. ಕೇವಲ ನಾವು ಪದ್ಮನಾಭ ತೀರ್ಥರ ಅಂದ ಕೂಡಲೇ ಜನರ ಮನಸ್ಸಿನಲ್ಲಿ ಭಾವನೆ ಏನಂತ ಹೇಳಿದ್ರೆ ಈ ಸತ್ಯ ಆರಾಧನೆ ಯಾರು ಮಾಡ್ತಾರೆ, ಮೊದಲು ಯಾರು ಮಾಡ್ತಾರೆ, ಆಮೇಲೆ ಯಾರು ಮಾಡ್ತಾರೆ, ಇದೇ ಭಾವನೆ ಚರ್ಚೆಗಳು ಆಗ್ತಾ ಇದೆ. ಇದು ಒಂದು ದೊಡ್ಡ ದುರಂತ. ಇವೆಲ್ಲ ಆಗಬಾರ್ದು. ಆ ಪದ್ಮನಾಭ ತೀರ್ಥರ ಆರಾಧನೆ ಅಂತ ಹೇಳಿದ್ರೆ ಎಲ್ಲ ಮಾಧ್ವರು ಸೇರಿ ಮಾಡ್ತಕ್ಕಂಥ ಪ್ರಸಂಗ ಮುಂದೆ ಎಲ್ಲರಿಗೂ ಅದು ಒದಗಿ ಬರಲಿ, ಅದು ನೋಡ್ತಕ್ಕಂಥ ಭಾಗ್ಯ ಸಿಗಲಿ ಅಂತ ಹೇಳ್ತಾ ಇವತ್ತು ಪದ್ಮನಾಭ ತೀರ್ಥರ ಅಂತ ಹೇಳಿದ್ರೆ ನವವೃಂದಾವನದಲ್ಲಿ ಒಂದು ಮಲ್ಲಿಗೆ ನವವೃಂದಾವನ ಅಂತ ಇದ್ದಿಲ್ಲ, ಅದಕ್ಕೆ ಒಂದು ನಡುಗಡ್ಡೆ ಅಂತ ಕರಿತಾ ಇದ್ದರು. ಆ ನಡುಗಡ್ಡೆಯಲ್ಲಿ ಸುತ್ತಮುತ್ತ ತುಂಗಾಭದ್ರಾ ನದಿ ಹರಿತಾ ಇದೆ. ಅವು ಸಾಧಾರಣ ಒಂದು 27 ಎಕರೆ ಜಾಗದಲ್ಲಿ ಪ್ರಥಮ ವೃಂದಾವನ ಆಗಿದ್ದು ಅಲ್ಲಿ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರ ವೃಂದಾವನ ನೋಡಬಹುದು. ಅಂಥ ಅದಕ್ಕೆ ಹೋಗಲಿಕ್ಕೆ 2 ಹಾದಿಗಳಿದೆ. ಒಂದು ವೆಂಕಟಾಪುರದಿಂದ ಹೋದರೆ ಇನ್ನೊಂದು ಆನೆಗುಂದಿ ಮುಖಾಂತರ ಕೂಡ ಆ ವೃಂದಾವನ ತಲುಪಿ ಆ ದರ್ಶನ ಮಾಡ್ಕೊಂಡು ಬನ್ನಿ. ಈಗ ಯಾರಾದರೂ ದರ್ಶನಕ್ಕೆ ಹೋದರೆ ನಿಮಗೆ 9 ವೃಂದಾವನಗಳ ದರ್ಶನ ಅಲ್ಲಿ ಆಗ್ತದೆ ಅಂತ ಹೇಳ್ತಾ ಮತ್ತು ಪದ್ಮನಾಭ ತೀರ್ಥರ ಸ್ಮರಣೆಯನ್ನು ನೀವು ಮಾಡೋಣ. ನಂತರ ಅವರು ಇನ್ನೊಬ್ಬ ಯತಿ ಶ್ರೇಷ್ಠರಿಗೆ ಆಶ್ರಮ ಕೊಟ್ಟರು. ಅವರೇ ನರಹರಿ ತೀರ್ಥರಂತಾದರು. ಆ ನರಹರಿ ತೀರ್ಥರ ವೃಂದಾವನ ಕೂಡ ಒಂದು ಕೂಗಳತೆಯಲ್ಲಿ ಕೂಡ ಅಲ್ಲಿ ಇದೆ. ಅಂಥ ಪುಣ್ಯ ಕ್ಷೇತ್ರ, ಪುಣ್ಯ ಸಂಗಮ ಅಂತ ಹೇಳಿದರೆ ಅದು ನವವೃಂದಾವನ ಒಂದು ಕ್ಷೇತ್ರ ಅಂತ ಹೇಳ್ತಾ ಆ ಪದ್ಮನಾಭ ತೀರ್ಥರ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ. ಪದ್ಮನಾಭ ತೀರ್ಥರ ಅಂದ ಕೂಡ ನಮ್ಮ ಶ್ರೀಪಾದರಾಜರ ಮಠ ಕೂಡ ನಮಗೆ ನೆನಪಾಗಬೇಕು, ಶ್ರೀಪಾದರಾಜರ ಪರಂಪರೆ ಕೂಡ ನಮಗೆ ನೆನಪಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತಿನ 305ನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಡೀಲಿ ಅಂತ ಹೇಳ್ತಾ ಮತ್ತು ಧನ್ವಂತರಿ ನಾಮಕ ಪರಮಾತ್ಮನ ಸ್ಮರಣೆಯನ್ನು ಕೂಡ ಇವತ್ತು ಮಾಡೋಣ. ಒಂದು ರೀತಿಯಲ್ಲಿ ಇವತ್ತು ಕೂಡ ಧನ್ವಂತರಿ ನಾಮಕ ಪರಮಾತ್ಮ ಒಂದು ಬಂದಿರತಕ್ಕಂಥ ಒಂದು ಪರ್ವಕಾಲ ಅಂತೇಳಿ ಕೂಡ ಕೆಲವರು ಹೇಳ್ತಾರೆ. ಅಂಥ ಧನ್ವಂತರಿ ನಾಮಕ ಪರಮಾತ್ಮನ ಸ್ಮರಣೆಯನ್ನು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ತೀಕ ಮಾಸ ಒಂದು ಕೊನೆ ಆಗ್ತಾ ಇದೆ. ಆ ಕಾರ್ತೀಕ ಮಾಸದಲ್ಲಿ ನಾವು ಪ್ರತಿನಿತ್ಯ ಒಂದು ದ್ವೀಪವನ್ನು ನಾವೇನು ಪ್ರಜ್ವಲಿಸ್ತೀವಿ, ಹನುಮಂದಿರ ಗುಡಿ ಇರ್ಬೋದು, ಗಣಪತಿ ಗುಡಿ ಇರ್ಬೋದು, ಯಾವುದೇ ಮಠಗಳಿರ್ಬೋದು, ಆ ಒಂದು ದೀಪದಿಂದ ನಮಗೆ ಮುಂದೆ ಯಾವುದೇ ಒಂದು ಗಾಢಾಂಧಕಾರ ಬರುವುದಿಲ್ಲ. ಕತ್ತಲೆಯನ್ನು ಹೊಡೆದೋಡಿಸಿ ಬೆಳಕನ್ನು ತರತಕ್ಕಂಥ ಒಂದು ಏಕೈಕ ಮಾಸ ಅಂತ ಹೇಳಿದರೆ ಅದು ಕಾರ್ತೀಕ ಮಾಸ. ಕಾರ್ತೀಕ ಮಾಸ ಎಲ್ಲರಿಗೂ ಶುಭವನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.